ಇದಾರಾ? ಮುಂದೆ ಯಾರು ಬಂದ್ರು? ಯಾರು ಬಂದ್ರು? ಸ್ವಾಮಿ ಬಂದ್ರ? ಯಾರು? ಬಹಳ ಸಂತೋಷ. ನೋಡಿದೀಪ ಧ್ರುವ ನೀವೇ ಕೊಟ್ಬಿಟ್ಟು ಚೆನ್ನಾಗಿ ಎಷ್ಟು ಜಾಸ್ತಿ ಕೊಡ್ತೀನಿ ಜಾಸ್ತಿ ಕೊಡ್ತೀನಿ. ಏನಪ್ಪ ಇನ್ನೂ ಜಾಸ್ತಿ ಕೊಡಿ ಜಾಸ್ತಿ ಬಸ್ಸು. ಇಲ್ಲ 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 ಏನು ಪರವಾಗಿಲ್ಲ. ಅಲ್ಲಿ ಅಲ್ಲಿ ಕೊಡೋಣ ನೋಡಿ ಒಂದು ಪ್ಯಾಕೆಟ್ ಮೇಲ್ವಾ ಯಾರು ಏನೇನೋ ಸಾಧನೆ ಮಾಡ್ಯಾರ ಅಂತ ಆಗ್ತಾರೆ. ನೀವು ಸಾಧನೆ ಮಾಡಿರಿ ಅಲ್ವಾ? ಸಾಧನೆ ಮಾಡೋದು ನಾವಲ್ಲ, ನೀವು. ಇಂಥ ಮಕ್ಕಳು ಸಾಕೋದು ಪುಣ್ಯ. ಸುಮ್ಮನೆ ಎಲ್ಲ ಇದ್ಕೊಂಡು ಏನೋ ಸಾಧನೆ ಮಾಡೋದು, ಹೂವಿನ ಹಾಕೋದು, ಪಟಾಕಿ ಹೊಡಿಯೋದು, ಏನೋ ಏನೋ ರೇಸಲ ಮಾಡ್ಸೋದು, ಅವರಿಗೆ ಆಮೇಲೆ ಮೆರವಣಿಗೆ ಮಾಡೋದು ಮಾಡ್ತಾರೆ. ಇಂಥ ಕಾರ್ಯ ನಿಮಗೆ ಮಾಡ್ಬೇಕಲ್ಲ. ನಾವೆಲ್ಲ ಒಂದ್ಸರಿ ಏನ್ ಮಾಡೋಣ, ನಿಮ್ಮ ಪಾಠಗಾರ ಗುರುಗಳಿಗೆ ಮತ್ತೆ ಸಂಸ್ಥಾಪಕರಿಗೆ ಒಂದ್ಸರಿ ಜ್ವರ ಒಂದ್ಸರಿ ಇದು ದಯವಿಟ್ಟು ನಿಮ್ಗೆ ಧನ್ಯ. ನಾನು ಮೊದಲು ನಾವು ಗುಡ್ ಮಾರ್ನಿಂಗ್ ಆಯ್ತು ಹೇಳಿ. ಏನ್ ಹೆಸರು ಹೇಳು? ಧ್ರುವ. ಸಿನಿಮಾ ಸೇರ್ಕೊಂತೀರಾ? ಬಾ ಸಿನಿಮಾ ಸೇರಿಸ್ತೇನೆ. ಏನ್ ಮಾಡ್ತೀಯ ಮನೆಗೆ? ಅವ್ರು ಕರ್ಕೊಂಡೋಗಿ ಏನ್ ಮಾಡ್ತೀಯ? ಅಡುಗೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಆಮೇಲೆ ಏನ್ ಮಾಡ್ತೀಯ? ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಜೀವನ ಮಾಡೋದು. ದೇವರು ಅಂತ ಹೇಳ ಹೇಳ್ತಾ ಇದ್ದೀನಿ. ಏನು ಗೊತ್ತಾ, ವರ್ಷದ ದಿವಸ ಬರ್ತಡೇ ಅಂತೆ ಕೇಕ್ ಅಂತೆ ಕಟ್ ಮಾಡ್ಕೊಂಡು ಪಟಾಕಿ ಹೊಡೆದು, ಬೀರ್ ಕುಡಿದು, ಬಾಟ್ಲಿ ಕುಡಿದು, ರೋಡಾಗೆ ಎಣ್ಣೆ ಕುಡಿದು, ಯಾರ ಬಂದು ಪಟಾಕಿ ಹೊಡೆದು ಏನೇನೋ ಮಾಡೋ ಬಂದು ನಿಮ್ಮಂತಲ್ಲಿ ಕೊಟ್ಟರೆ ಅನುಕೂಲ ಆಗ್ತದೆ. ಹೇಳ ಜನಗಳಿಗೆ ಭಕ್ತರೆ ಏನು ಗೊತ್ತಾ ಅಂದ್ರೆ, ನಾವೇನು ದೊಡ್ಡ ಇವರಲ್ಲ, ಸಾಧಕರಲ್ಲ. ಇವರು ಸಾಧಕರು. ಇಂಥ ಮಕ್ಕಳು ಇಟ್ಕೊಂಡು ಅದನ್ನ ಶಾಲೆ ಹೋಗಿ ಮಾಡ್ಕೊಂಡು ಇವರು ಬೆಳೆಸ್ಕೊಂಡು ಮಕ್ಕಳು ಇಟ್ಕೊಂಡು ಈ ಪುಣ್ಯಾತ್ಮರು ಸೇವೆ ಮಾಡೋದು ಪುಣ್ಯಾತ್ಮರು. ಇವರು ಸಾಧಕರು. ಇಂಥರಿಗೆ ಗೌರವ ಕೊಡಿ, ಇಂಥ ಮನೆಯೇ ಕೊಡಿ. ಯಾರೋ ಏನೋ ಮಾಡ್ದ ಅಂತ ಅವ್ನು ಆನೆ ಮೇಲೆ ಕೂರಿಸಿ ಏನೋ ಪಟಾಕಿ ಹೊಡೆದು, ಏನೋ ಮಾಡಿ, ರೋಡವೆಲ್ಲ ಬ್ಲಾಕ್ ಮಾಡಿ, ಪಟಾಕಿ ಹೊಡೆದು, ಏನೇನೋ ಮಾಡೋ ಬದಲು ಇಂಥವ್ರಿಗೆ ಮಾಡಿ ಸನ್ಮಾನ ಮಾಡಿ, ಇವರಿಗೆ ಸಮಾರಂಭ ಮಾಡಿ ಇವರಿಗೆ ಅಲ್ವಾ ನಿಜ. ನನಗೆ ಗೊತ್ತು, ನನಗೆ ನಾವಿದೆಲ್ಲ ಒಂದು ಮೂಲೆ ಮಾಡೋಕ್ಕಾಗಲ್ಲ. ಈಗೆಲ್ಲ ಸುಮ್ಮನೆ ಬರುತ್ತೆ ಅನ್ಕೊಂತೀವಿ. ಅದೆಲ್ಲ ಗೊತ್ತಾಗ ಪೇಷಂಟ್ಗಳು ಬಂದು ಹೋಗ್ತಾರೆ, ಅವರೇ ನಮ್ಮ ತರಕ್ಕಿಂತಾರೆ. ಲೇಟ್ ಆಗುತ್ತಾ, ಎಷ್ಟಾಗುತ್ತೆ, ಹುಷಾರಾಗುತ್ತಾ ಅಂತ. ನೀವು ಇವ್ರನ್ನೇ ಸಾಕಿ ಇಲ್ಲೇ ಇದ್ದೀರಾ ಅಂದ್ರೆ ನೀವು ನಿಜಕ್ಕೂ ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಅಲ್ವಾ? ಸಾಲದು ಹೇಳಿದ್ರೆ ಇನ್ನೊಂದು ಜೋರಾಗೆಲ್ಲ
ಅಲ್ಲಿಲ್ಲಪ್ಪ ಸಾಕಾಯ್ತಾ ಇನ್ನೂ ಕೂಡ ನೆನಪೇ ಬಂದಾಗಾಯ್ತಾ ಅವ್ರಿಗೆ ಗೊತ್ತಾಗಲ್ಲ, ಅದಕ್ಕೆ ಇಬ್ರು ಕೊಡಿ ಅಂತಾರಲ್ಲ. ಈ ಮಕ್ಳಿಗೆ ಏನು ಗೊತ್ತಾಗಲ್ಲ. ನೋಡ್ದಂಗೆ ಯಾವ ಕೇಳಿ ಇವ್ರು ಹೆಂಗಿದ್ದಾರೆ ಅಂದ್ರೆ ನಾನು ದೇವಮನವರು ಇವರು ಅಂದ್ರೆ ಇವ್ರು ಏನೇನು ತಪ್ಪಿಲ್ಲ ಅಲ್ವಾ, ಇವ್ರಿಗೆ ದೇವ್ರಿಗೆ ಹೆಚ್ಚಿದ್ರು ಇವ್ರು ತಪ್ಪೇ ಇಲ್ಲ ಅಲ್ವಾ. ನೀವು ನಿಮ್ಗೂ ನಮ್ಮ ಕರ್ಮ, ನೀವು ಬಡ್ದು ಮಾಡ್ತಿದ್ರೆ ಜಗಳನ್ನ ನಾವು ಯಾವತ್ತೂ ನಿಮ್ಮ ಮುಂದೆ ಯಾವ್ದು ಅಲ್ಲ. ನಾವು ಯಾವತ್ತೂ ನಾವು ಹೇಳ್ತಾರೆ ಸ್ವಾಮೀಜಿ ಪವಾಡ ಯಾವ್ದು ಅಲ್ಲ ನಿಮ್ಮ ಮುಂದೆ. ದೇವ್ರ ಶಕ್ತಿ ನಾಲ್ಕು ಸಹಾಯ ಮಾಡ್ತೀವಿ, ಅದು ಸಹಾಯ ಮಾಡೋಕೆ ನಿಮ್ಮಂತ ಬಂದು ಹಾಕಿದ್ರೆ ತಂದು ನಿಮಗೆ ಕೊಡ್ತೀವಿ. ಯಾರ ಕೊಟ್ಟು ಎಲ್ಲ ಬಡಬಗ್ರು ಭಕ್ತರು ತಿರುವಳಿಕೆ ತಗೊಂಡು ನಿಮಿತ್ತ ಕೊಡೋದು ದೊಡ್ಡ ವಿಷಯ ಏನಲ್ಲ. ಬಟ್ ನೀವು ಇಲ್ಲಿ ಸೇವೆ ಮಾಡ್ತಿರಲ್ಲ, ನೀವು ಗ್ರೇಟ್ ನೀವು. ನಮಸ್ಕಾರ ತೆಗೆದು ಆ ಥರ ಎಲ್ಲ ಬಂದರೆ ನಮ್ಮ ಆಶ್ರಮ ನಮ್ಮ ಇದಕ್ಕೆ ಬಂದರೆ ದೇವಸ್ಥಾನಕ್ಕೆ ಬಂದರೆ ದಯವಿಟ್ಟು ನಮ್ಮ ಬಡವನ ಅಣ್ಣ ಬನ್ನಿ. ರಕ್ಷೊಳಗೆ ನಿಮ್ಗೆ ಯಾರು ಅಂತ ಕೇಳಿ ಬೇಜಾರಾಗ್ಬಿಟ್ಟು ರಕ್ಷಣೆ ತಿಂತಾರೆ ಅಂತ ನಿಮ್ಮ ಜಾಲಿನ ಬಂದು ಯಾರು ನಾವು ಗೌರವ ನಿಮ್ಮ ಸಾಮಾನ್ಯ ಯಾರು ಗೊತ್ತಾಗ ನನ್ನ ತಮ್ಮ ಗೌರವ ಬಿಡ್ತಾನೆ. ಇನ್ನೆಲ್ಲ ಗೊತ್ತಾಗಲ್ಲ, ಬೇರೆ ಗೊತ್ತಾಗಲ್ಲ ನನಗೆ. ಇದು ಗೊತ್ತಾಗ್ಬಿಡ್ತಾರೆ, ಅವರು ಮತಾಸೆ ಬರುತ್ತೆ ನನಗೆ ಬಂದು. ನೀವು ಗೊತ್ತಾಗಲ್ಲ ನಮ್ಮ ತಂಗೆ ನಾನು ಬಂದ್ರೆ ಸುಮ್ಮನೆ ತಲೆಯಲ್ಲಿ ನಿಂತ್ಕೊಂಡೇ ಬರೋದು. ಅಲ್ಲ ಯಾವತ್ತು ದೇವರಿಗೆ ಸಲೀಸಾಗಿ ಹೋಗ್ಬಾರ್ದು, ಕಷ್ಟಪಟ್ಕೊಂಡೇ ಹೋಗ್ಬೇಕು. ಹೇಳಿದವ್ರ ಮುಂದೆ ಬುದ್ಧಿ ಆಗ್ತದೆ ತಿಳಿದಿರ ಇಲ್ಲೇ ದೇವ್ರ ಮಕ್ಕಳು ಸಾಕಿದ್ರೆ ದೇವರಿಂದ ಯಾಕೆ ನಿಮಗೆ ಭಾಳ ಸಂತೋಷ. ಬನ್ನಿ ಒಂದು ಕಾಫಿ ಟೀ ಕೊಡ್ತಾರೆ, ಹೊಸ ಕೊಡ ನಿಮಗೆ ಇಲ್ಲ ಇಲ್ಲ ಯಾವ ಅನ್ನ ಅನ್ನೋದು ಆಯ್ತು ಗೊತ್ತಿಲ್ಲಪ್ಪ. ಭಾಳ ಸಂತೋಷ. ದೇವ್ರನ್ನ ಒಳ್ಳೇದು ಮಾಡಲಿ. ಸಾರ ಕೊಡ್ಲಿ ಯಾವಲು ಇನ್ನೊಂದ್ಸರಿ ಬರೋದು ಸಾಕು ಜಾಸ್ತಿ ಕೊಡ್ತೀನಿ. ನಮಸ್ತೆ. ಇನ್ನೊಂದ್ಸರಿ ಬರೋದು ಜಾಸ್ತಿ ಕೊಡ್ತೀನಿ. ಅದಕ್ಕೆ ಸಾಮಾನು ಕೊಡ್ತೀವಿ. ಈಗ ಬಂದಲ್ಲ ಜಾಸ್ತಿ ಕೊಡ್ತೀವಿ, ಹೆಸರು ಜಾಸ್ತಿ ಕೊಡ್ತೀನಿ ಹೆಸರು ನಿಮಗೆ. ಭಾಳ ಸಂತೋಷ. ಬರಲ್ಲ ಶಿವ, ಇವ್ರು ಸಾಧಾಕರು ಇವರ ಅಲ್ಲ ಶಿವ ನೋಡಿ ಸಾಧಾಕರು ನಾವಲ್ಲಪ್ಪ, ಎಲ್ಲ ಇವರು ಸಾಧಾಕರು. ಏನು ಗೊತ್ತಾ, ಸುಮ್ಮನೆ ಎಲ್ಲೋ ಇಟ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಮಾಡಕೊಂಡೆಲ್ಲ ಯಾರೋ ಒಬ್ಬರನ್ನ ಏನೋ ಒಂಥರು ಮಾಡ್ದಂಗೆ ಸಾಧಕರಲ್ಲಪ್ಪ. ನೋಡ್ರಿ ಅಂತ ಅಂದ ಮತ್ತು ಇಲ್ಲಿ ಮೇಲೆ ಇಲ್ಲಿ ಏನು ಗೊತ್ತಾಗೋದಿಲ್ಲ, ಎಲ್ಲ ಅಲ್ಲೇ ಬೆಂಡ್ ಮಾಡ್ಕೊತಾರೆ. ನಂದಿನ ಮೂಡೋರು ಇವರು ಹೆಣ್ಮಕ್ಳಿಗೆ ಫೋಟೋ ಕೋಟಿ ಕೊಟ್ಟಿದ್ದಾರೆ. ಹಿಂಗಾಗಿ ಜನ ಬಂದು ಕಸೋಡಿದ್ದಾರೆ, ಡೈಪರ್ ನಾಯ್ತಾರೆ, ಕಸ ಬಂದಿರ್ತಾರೆ. ಏನು ಗೊತ್ತಾ, ಇವ್ರಿಗೆ ಜೀವನ ಎಷ್ಟು ನಾನಂತ ಮೆರೆದವನ್ನೆಲ್ಲ ಭೂಮಿ ಬಿಟ್ಕೊಂಡು ನಾವು ನೋಡ್ಬೋದಾವ. ನಾನು ಅಂತ ಯಾವನು ಮೆರಿತಾನೆ ನಂದು ಏನು ತೋರಿಸ್ತಾನೆ ಅಂತ ನಮಗೆ ನಾನು ಕರ್ಕೊಂಡು ತೋರಿಸ್ಬಿಟ್ರೆ ಬಡಮಕ್ಕಳು ತೋರಿಸ್ಬಿಟ್ರೆ ಗೊತ್ತಾಗ್ತದೆ ಮನೆ ಬಡ ಏನು ಯಾವ ನಾನು ಅಲ್ಲ ಅಲ್ವಾ. ಅಲ್ಲಿಗೆ ಒಳಗಡೆ ಅಲ್ಲಿ ಇವರು ಎಷ್ಟು ನನ್ನ ನಿಮಗೆ ತುಂಬ ಹೇಳ್ತಾರೆ. ಲೈವಲ್ಲಿ ಹೇಳ್ತೀನಿ ನೋಡಿ, ನಾನು ಅಂದಾಶ್ರಮ ವೃದ್ಧಾಶ್ರಮ ಮಾಡಿರೋರು ಅಲ್ಲಿ ಕ್ಲೀನ್ ಮಾಡೋ ಅಂತ ಹೊಳಿ ಹೇಳ್ತಾರೆ. ಮಾಡೋ ಅದು ಮಾಡೋ ನಾವು ಸಹಾಯ ಮಾಡ್ತೀವಿ. ಇಲ್ಲ ಅದಕ್ಕಿಂತ ಚೆನ್ನಾಗಿ ಅಲ್ಲಲ್ಲ, ಅದು ವಯಸ್ಸಾದವ್ರು ಮಾಡೋಣ. ವೃದ್ಧಾಶ್ರಮ ಎಲ್ಲ ಕಡೆ ಮಾಡಿದ್ರೆ ನೋಡಿ, ಇದು ಮಾಡ್ತೀವಿ, ಇದು ಯಾವತ್ತೂ ನಾವು ಇರಲ್ಲ. ನೋಡಿ ನಾನು ಲೆಕ್ಕಾಚಾರ ವೃದ್ಧಾಶ್ರಮ ಅಂತ ವೃದ್ಧಾಶ್ರಮ ಇರಲಿ, ಆದರೂ ವಯಸ್ಸಾದ ತಿಳ್ಕೊಳ್ತಾರೆ. ಬಟ್ ನೀವು ಏನು ತಿಳಿದಿರೋ ಮಕ್ಕಳು ಅಂತ ಸಾಕ್ತಾರೆ. ನೀವು ಅದಕ್ಕಿಂತ ಗ್ರೇಟ್. ನೀವು ಇನ್ನೂ 3 ಸಾವಿರ ಬೆಳೀಲಿ, ನಾವು ಕೈ ಜೋಡಿಸ್ತೀವಿ. ನಮ್ಮ ಯೋಚನೆ ಆಯ್ತಿಲ್ಲ, ನಾವು ಕೈ ಜೋಡಿಸ್ತೀವಿ. ತಿಂಗಳು ಕೊಡ್ತೀವಿ. ನಾವು ನನಗೆ ಟೈಮ್ ಸಾಕಾಗಲ್ಲ, ಏನಿಲ್ಲ. ನನಗೆ ಫೋನ್ ಹಾಕಿ ನಾವು ಕೊಡ್ತೀವಿ. ಇಲ್ಲಪ್ಪ ಫೋನ್ ಮಾಡಿ ಭಾಳ ಬರಲ್ಲ. ಹೌದು ನೋಡಿ, ಇವರೆಲ್ಲ ಅವರೇ ಅಪ್ಪ ಅಮ್ಮ ಇಲ್ದರು. ನಾನು ಸೆಕೆಂಡ್ ಬರ್ತಕ್ಕಂಥದ್ದು ಇಂಥ ಬಂದು 17 ಬೈ ಕಡೆಗೆ, ಬೈ ಕಡೆಗೆ.